ಅದಕ್ಕೊಂದು ಒಳ್ಳೆಯ ಶಿಬಿಕೆ ಅಂದರೆ ನಾವು ಇವತ್ತು ಚಟ್ಟ ಅಂತ ಶಬ್ದದಲ್ಲಿ ಬಳಸ್ತೇವೆ. ಅಂತಹದ್ದು ಅದು ಚೆನ್ನಾಗಿ ಕಟ್ಟಿದ್ದು ಗಟ್ಟಿಯಾಗಿ ಅದರಲ್ಲಿ ಜೋಡಿಸ್ಲಿಕ್ಕಾಗುವಂಥದ್ದು, ಇದನ್ನು ಸಿದ್ಧಪಡಿಸಬೇಕು ಅಂತ ಹೇಳ್ತಾನೆ. ತಕ್ಷಣ ಅದೆಲ್ಲ ಸಿದ್ಧ ಆಗುತ್ತೆ, ಮಾಲೆಗಳು ಬರ್ತವೆ. ಗುಹೆಯೊಳಗೆ ಹೋಗಿ ಏನೇನು ಅಪರೂಪದ ಮರಮಟ್ಟುಗಳಿತ್ತು ಅದನ್ನೆಲ್ಲ ಚೆನ್ನಾಗಿದ್ದು ತಂದು ಹೊತ್ತುಕೊಂಡು ಬಂದು ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಅಷ್ಟಾದಮೇಲೆ ಶಿಬಿಕಾ ತಯಾರಾಯಿತು. ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಕ್ಷಿಪ್ರಂ ವಿನೀಯತಾಂ ವಾಲಿ ಪ್ರೇತ ಕಾರ್ಯಂ ವಿಧೀಯತಾಂ. ಈ ಶರೀರವನ್ನು ಸುಡಲಿಕ್ಕೆ ಬೇಕಾದ ವ್ಯವಸ್ಥೆ ಆಗಿದೆ ಅಂತಂದಮೇಲೆ ಅದನ್ನು ತೆಗೆದು ಇಡ್ಲಿಕ್ಕೆ ಕಳಿಸೋರನ್ನು. ತಥೋ ವಾಲಿನ ಮುದ್ದಿಶ್ಯ ಸುಗ್ರೀವ ಶಿಬಿಕಾಂ ತದಾ ಆರೋಪಯತ ವಿಕ್ರೋಶನ್ ಅಂಗದೇನ ಸಹೈವತು. ಕೈಗಳನ್ನು ಎರಡು ಕಡೆಯಿಂದ ಅಂಗದ ಮತ್ತು ಸುಗ್ರೀವ ಎತ್ತಿ ಆ ಶಿಬಿಕೆಯ ಮೇಲಿರಿಸಿ, ಆರೋಪ್ಯ ಶಿಬಿಕಾಂ ಚೈವ ವಾಲಿನಂ ಗತಜೀವಿತಂ, ಶರೀರವನ್ನು ತೊರೆದಂತಹ ವಾಲಿಯ ಶರೀರವನ್ನು ಅಲಂಕರಿಸಿ ಆ ಶಿಬಿಕೆಯ ಮೇಲಿರಿಸಿ ಎಲ್ಲ ಕಡೆಗೆ ಹೊತ್ತುಕೊಂಡು ಹೋದರು. ಅದನ್ನು ಜನರು ನೋಡಬೇಕು, ಕೊನೆಯ ಬಾರಿ ಮತ್ತೊಂದು ಮುಖದರ್ಶನ ಮಾಡಬೇಕು ಅನ್ನುವ ಬಯಕೆಯಿಂದ ಎಲ್ಲರೂ ಕಾದು ಕೂತವರಿಗೆ, ಹತ್ತಿರ ಬರಲಾಗದವರಿಗೆಲ್ಲ ಆ ದಾರಿಯಲ್ಲಿ ಕೊಂಡೊಯ್ದು ಪ್ರತಿಯೊಬ್ಬರೂ ತುಂಬ ವ್ಯಥೆಪಟ್ಟು ದುಃಖದಿಂದ ತಮ್ಮ ತಮ್ಮ ನೆನಪುಗಳನ್ನೆಲ್ಲ ವಾಲಿಯ ಜೊತೆಗೆ ಇದ್ದದ್ದನ್ನು ಹಂಚಿಕೊಂಡು ಅಳುತ್ತಾರೆ. ಇಷ್ಟಾದಾಗ ಒಂದು ಪ್ರಕೃತಿಯ ಅಂದರೆ ಪ್ರಜೆಗಳ ಮಧ್ಯದಲ್ಲಿ ಓಡಾಡಿಕೊಂಡು ಬಂದ ಮೇಲೆ ತಾರೆ ಅಂತೂ ಕೊನೆಗೆ ತುಂಬ ವ್ಯಥೆ ಪಡ್ತಾಳೆ. ಇಷ್ಟು ಜನ ಅಳುವುದನ್ನು ನೋಡಿ ಆದರೂ ನಿಂಗೆ ಹೇಳ್ಬೇಕು ಅಂತ ಅನಿಸಲ್ವಾ ಅಂತೆಲ್ಲ ಮಾಮೂಲು ಅಳುವ ಸ್ಥಿತಿಯಲ್ಲಿ ಬರುವ ಮಾತುಗಳೆಲ್ಲ ಅಲ್ಲಿ ಬರ್ತಾವೆ. ಸಂಸ್ಕೃತ್ಯ ವಾಲಿನ